ಒಬ್ಬ ಒಬ್ಬ ಸಾಹಸಿ ಮನುಷ್ಯ ಹೆಂಗೆ ಬದುಕ್ತಾನ ಅಂದ್ರೆ ಅವ ಸಂಕಲ್ಪ ಪುರುಷನಾಗಿ ಬದುಕ್ತಾನ. ಅವನಿಗೆ ಒಮ್ಮೆ ನೆಲದ ಮೇಲೆ ಮಕ್ಕೊಳ್ಳುವ ಪ್ರಸಂಗ ಬರಬಹುದು, ಒಮ್ಮೆ ಡೆನ್ವಲಪ್ ಬೆಡ್ ಮೇಲೆ ಮಕ್ಕಳು ಪ್ರಸಂಗ ಬರ್ಬೋದು. ಅವ ನೆಲ ಹಾಸಿಗೆ ಮುಖ್ಯ ಅಲ್ಲ, ನಿದ್ರೆ ಮುಖ್ಯ ಅವನಿಗೆ ಅಷ್ಟೇ. ನಿದ್ರೆ ಬಹಳ ಮುಖ್ಯ ಬದುಕಿಗೆ. ಒಮ್ಮೆ ಚಲೋ ಊಟ ಸಿಗಬಹುದು, ಒಮ್ಮೆ ಭಿಕ್ಷಾನ್ನ ಸಿಗಬಹುದು. ಊಟ ಚಲೋದೋ ಭಿಕ್ಷಾ ಮುಖ್ಯ ಅಲ್ಲ, ಹಸಿವು ಮುಖ್ಯ ಜೀವನದಲ್ಲಿ ಅವನಿಗೆ ಅಷ್ಟೆ. ಒಮ್ಮೆ ಚಲೋ ಉಡುಗೆ ಉಡಬಹುದು, ಒಮ್ಮೆ ಹರಕ್ಕೆ ಬಟ್ಟೆ ಬರಬಹುದು. ಜೀವನದೊಳಗೆ ಉಡುವ ಬಟ್ಟೆಗಿಂತ ನಡೆವ ಬಟ್ಟೆ ಬಹಳ ಮುಖ್ಯ ಅನ್ನೋದು ಮನುಷ್ಯ ಅರ್ಥ ಮಾಡ್ಕೋಬೇಕಷ್ಟೆ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಸುಖಂ. ಒಬ್ಬ ಸಂಕಲ್ಪ ಸಿದ್ಧಿ ಪುರುಷ ಹೆಂಗೆ ಬದುಕ್ತಾನಂದ್ರೆ ಒಮ್ಮೆ ಸುಖ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಿ. ಭಗವಂತನೇ ಸುಖವೂ ಖಾಯಮಲ್ಲ ಈ ಜೀವನದಲ್ಲಿ, ದುಃಖವೂ ಖಾಯಮಲ್ಲ. ಇದು ಬರ್ತೈತಿ ಹೋಗ್ತೈತಿ ಅಷ್ಟೆ. ಈ ಬರುವ ಒಮ್ಮೆ ಇದು ಜೀವನದ ಮೇಲೆ ಒಮ್ಮೆ ಸನ್ಮಾನಗಳು ಬರ್ತಾವೆ, ಒಮ್ಮೆ ಅಪಮಾನಗಳು ಬರ್ತಾವೆ, ಒಮ್ಮೆ ಕಷ್ಟಗಳು ಬರ್ತಾವೆ, ಒಮ್ಮೆ ಸಂತೋಷದ ಕ್ಷಣ ಬರ್ತೈತಿ. ಬರುವುದಿಲ್ಲೇನೋ ಕಷ್ಟದ ಕ್ಷಣ ಬಂದಿಲ್ಲೇನೋ ಜೀವನದೊಳಗೆ? ಎಷ್ಟು ಮಂದಿಗೆ ಬಂದಿಲ್ಲ ಹೇಳಿ? ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರ್ತಾವೆ. ನಾವು ದೇವರ ಗುಡಿಗೆ ಹೋಗಿ ಬೇಡ್ತೀವಿ ಭಗವಂತನಿಗೆ, ಭಗವಂತನೇ ನನ್ನ ಕಷ್ಟಗಳನ್ನು ಪಾರು ಮಾಡಪ್ಪ ಅಂತ. ಗುಡಿಯಾಗ ಇವ ಹೋಗಿ ದೇವರ ಗರ್ಭಗುಡಿ ಮುಂದೆ ನಿಂತು ದೇವರಿಗೆ ಬೇಡಿಕೊಂಡ, ಭಗವಂತನೇ ನನ್ನ ಕಷ್ಟಗಳನ್ನು ಪಾರು ಮಾಡಪ್ಪ, ಕಷ್ಟಗಳಿಂದ ಪಾರು ಮಾಡು ಅಂತ ಇವ ಬೇಡಿಕೊಂಡ. ಗುಡಿಯಾಗ ಗರ್ಭಗುಡಿಯಾಗ ಕುಂತು ಮೂರ್ತಿ ಅವನಿಗೆ ಹೇಳ್ತಿತ್ತು, ನಾನಾ ಉಳಿ ಏಟು ತಿಂದಿದ್ದಿಲ್ಲ ಅಂದ್ರೆ ಇವತ್ತು ನೀ ಬಂದು ನನ್ನ ಗುಡಿ ಮುಂದೆ ಕೈ ಮುಗಿತಿರ್ಲಿಲ್ಲ, ಕಷ್ಟಪಟ್ಟಿದ್ದಕ್ಕ ನಾ ದೇವರಾಗಿನಿ ಅಂತ ಗುಡಿಯಾಗಿನ ಕಲ್ಲು ದೇವರು ಹೇಳ್ತಿತ್ತು. ಮನುಷ್ಯ ದೇವರಾಗಬೇಕಾದ್ರೆ ಕಷ್ಟಪಡಬೇಕಾಗ್ತದೆ. ನಾವು ಕಷ್ಟ ಬಂದವಂತ ತಿಳ್ಕೊಂಡು ದೇವ್ರ ಹತ್ರ ಹೋದ್ರೆ ಅವ ಏನಂತಾನ, ನಿನಗೆ ಹೊಸ ಶೈನಿಂಗ್ ಬರ್ಬೇಕು, ನಿನ್ನ ಜೀವನ ಹೆಂಗೆ ಬಂಗಾರ ಬೆಂಕಿಯಾಗಿಟ್ಟಾಗಿದು ಖರೆ ಬಂಗಾರ ಅಂತ ಗೊತ್ತಾಗ್ತೈತಿ. ನಿನಗೆ ಕಷ್ಟ ಎದಕ್ಕೆ ಕೊಟ್ಟೀನಿ ಅಂದ್ರೆ ನಿನ್ನ ಕೆಪಾಸಿಟಿ ಗೊತ್ತಾಗಲಿ ಅಂತ ಕಷ್ಟ ಕೊಟ್ಟೀನಿ ಅಂತ ದೇವ್ರು ಹೇಳ್ತಾನದು ಅಷ್ಟು. ಒಂದು ಕಷ್ಟ ಬಂದೈತಿ ಅಂದ್ರೆ ನಮಗದೊಂದು ಟೆಸ್ಟಿಂಗ್ ಕೆಪಾಸಿಟಿ ಅಷ್ಟೇ. ನಾವೇನರ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ದೇವ್ರ ಹತ್ರ ಹೋಗ್ತೀವಿ ನಾವು. ಒಬ್ಬ ಈ ಕಂಪನಿ ಇರ್ತಾವಲ್ಲ ಊರಾಗ, ಅವ ಬರೇ ಚುಟ್ಟ ಸೇದೋದು, ರೊಕ್ಕ ಕೊಟ್ಟಲ್ಲ, ಮಂದಿ ಸೇದಿ ಒಗೆದಿದ್ದು, ಅವು ಯಾವೂ ಸಿಗಲಿಲ್ಲ. ಒಂದು ದಿವಸ ಅಲ್ಲೇ ಅವ ಏನು ಮಾಡ್ತಾನೆ, ಏನು ಕೆಲಸ ಇರಲಿಲ್ಲ, ಬೊಗಸಿರಲಿಲ್ಲ, ಬಸ್ ಸ್ಟ್ಯಾಂಡಿಗೆ ಕುಂದಿರ್ತಿದ್ದ. ಊರ ಮುಂದೆ ಮಾರುತಿ ಗುಡಿ ಇತ್ತು, ಎಲ್ಲರೂ ಹೋಗ್ತಿದ್ರು ಅಲ್ಲಿಗೆ. ಇವ ಏನಂದು ಏನು ಹೋಗ್ತಾವೆ ಇವು ಗುಡಿಗೆ, ಎಷ್ಟು ಜನ ಹೋಗ್ತಾವೆ, ಏನು ಕೊಟ್ಟ ನೀವು ಅಂತ ಕುಂದಿರ್ತಿದ್ದ. ಒಂದು ದಿವಸ ಯಾರೂ ರೊಕ್ಕ ಕೊಡಲಿಲ್ಲ, ಕೈಯಾಗ ಪಾಕೆಟ್ನಾಗ ರೊಕ್ಕ ಇರಲಿಲ್ಲ. ದೇವ್ರಿಗಂದ, ನೋಡಪ್ಪ ಇಷ್ಟು ಮಂದಿ ನಡ್ಕೊತಾರೆ, ಭಾಳ ಮಂದಿ ನನ್ನ ಗುಡಿಗೆ ಬರ್ತಾರೆ, ನೀ ಖರೆ ಸತ್ತುಳ್ಳವಾದ್ರೆ ಒಂದು 100 ರೂಪಾಯಿ ಸಿಗ್ಬೇಕು ನೋಡಿ ನನಗೆ ಇವತ್ತು. ಬಂದು ಹೋಗಿ ನಮಸ್ಕಾರ ಮಾಡ್ದ. ನಮಸ್ಕಾರ ಮಾಡಿ ದೇವ್ರಿಗೆ ಹೇಳ್ದೆ, ಈಗ ನೋಡು ನೀ ಖರೆ ಸತ್ತುಳ್ಳವಾದ್ರೆ 100 ರೂಪಾಯಿ ಸಿಗ್ಬೇಕು ನಮಗೆ ಇವತ್ತು. ಮತ್ತು ನಾವೇನು ಉದ್ರಿ ಭಕ್ತರಲ್ಲ, ನೀನು 100 ರೂಪಾಯಿ ಕೊಟ್ಟಂದ್ರೆ ಮತ್ತೆ ನಿನಗೆ 50 ರೂಪಾಯಿ ಮುಟ್ಟಿಸಿ ಹೋಗ್ತೀವಿ ನಿನಗೆ ಹುಂಡಿ ಪೆಟ್ಟಿಗೆಗೆ ಅಂದವ. ಅಂದು ಹಿಂಗೆ ಬರಕತ್ತಿದ್ದ, ನೋಡ್ತಾನ ಒಂದು ನೋಟ ಬಿದ್ದಿತ್ತು ಎದುರಿಗೆ. ತಗೊಂಡ ನೋಡ್ತಾನ 50 ರೂಪಾಯಿ ನೋಟ. ಅದಕ್ಕೆ ಬರ್ತಾರಪ್ಪ ನಿನ್ನ ಗುಡಿಗೆ ಜನ, 50 ರೂಪಾಯಿ ಕೊಟ್ಟು ಖರೆ ನಾ ಕೇಳಿದ್ 100 ರೂಪಾಯಿ ನಿಂದ 50 ರೂಪಾಯಿ ಮುರ್ಕೊಂಡ ಕೊಟ್ಟಿನಿ ಅಂದವ ದೇವ್ರಿಗೆ. ಇವ್ರು ಮಂದಿಗೆ ಟೊಪ್ಪಿಗೆ ಹಾಕವ್ರಲ್ಲ, ದೇವ್ರಿಗೆ ಟೊಪ್ಪಿಗೆ ಹಾಕವ್ರಿ ಇವರೆಲ್ಲ. ಅದಕ್ಕೆ ಅವ ಮಾರುತಿ ನೀವು ಹೋದಾಗ ಈ ಕಡೆ ಹೊಳ್ಳಿ ಕುಂತ ನಿಮ್ಮನ್ನೆಂದೂ ನೋಡಕ್ಕೆ ಹೋಗೋದಿಲ್ಲ ನಾವು ಕಷ್ಟ ಬಂದಾಗ ದೇವ್ರ ಗುಡಿಗೆ ಹೋಗಿದ್ದು ಬೇಡಕ್ಕಷ್ಟೆ. ಆದ್ರೆ ನಾವು ಎದಕ್ಕೆ ಹೋಗಬೇಕು ಅಂದ್ರೆ ಬರೇ ಭಿಕ್ಷುಕನಾಗಿ ದೇವನ ಗುಡಿಗೆ ಹೋಗೋದಲ್ಲ, ದೇವನ ಗುಡಿಗೆ ಹೋಗೋದು ಭಗವಂತನೇ ನಾನು ಭಿಕ್ಷುಕನಾಗಿ ನಿನ್ನ ಹತ್ರ ಬಂದಿಲ್ಲ, ಜೀವನ ಕೊಟ್ಟಿಯಲ್ಲ, ಕೊಟ್ಟ ಜೀವನಕ್ಕಾಗಿ ಒಂದು ಧನ್ಯವಾದ ಹೇಳಲಿಕ್ಕೆ ಬಂದಿನಿ ಅಂತ ಭಗವಂತನ ಹತ್ರ ಬರ್ತವೆ. ಜೀವನ ಅಂದರೆ ಸ್ವಲ್ಪ ಕಷ್ಟ ಸುಖ ಇರ್ತವೆ. ಒಮ್ಮೆ ಮಾನ ಅಪಮಾನಗಳು ಬರ್ತಾವ, ಸನ್ಮಾನಗಳಾಗ್ತಾವ, ಅಪಮಾನಗಳು ಬರ್ತಾವ, ತಡ್ಕೋಬೇಕಾಗ್ತದೆ ಮನುಷ್ಯ. ಏನ್ರಿ ನಮಗೆ ಭಾಳ ನಿಂದೆಯ ಮಾತುಗಳಾಡ್ತಾರೆ ಜನ ಅಂತ ಅನ್ಬೋದು, ಬರ್ತಾವೆ. ಯಾವ ಕುದುರೆ ಓಡ್ತೈತಲ್ಲ, ಓಡುವ ಕುದುರೆಗೆ ಚಾಟಿ ಏಟು ಬೀಳ್ತಾವೆ. ಯಾವ ಚಲೋ ಮಾವಿನ ಹಣ್ಣು ಕೊಡ್ತೈತಲ್ಲ, ಚಲೋ ಹಣ್ಣು ಕೊಡೋ ಮಾವಿನ ಗಿಡಕ್ಕೆ ಕಲ್ಲೇಟು ಬೀಳ್ತಾವೆ.
ಮತ್ತು ನಿಂದೆ ಮಾಡಾಕತ್ತಾರಂದ್ರೆ ಚಲೋ ಇದ್ದವರಿಗೆ ನಿಂದೆಯ ಮಾತುಗಳು ಬರ್ತಾವಂತ ತಿಳ್ಕೊಬೇಕಷ್ಟ ಮನುಷ್ಯ. ಯಾರಿಗೆ ಬಿಟ್ಟದ ಹೇಳ್ರಿ? ಈಗ ಜನ ಯಾರಿಗೆ ಬಿಡ್ತದೆ? ಈಗ ಒಬ್ಬ ರೈತ ಇರ್ತಾನೆ, ಅವ ಬೆಳಿಗ್ಗೆದ್ದು ಏನು ಪ್ರಾರ್ಥನೆ ಮಾಡ್ತಾನಂದ್ರೆ, ಇವತ್ತು ಮಳಿ ಬರಬಾರ್ದು ನೋಡು, ಮಳಿ ಬರ್ಬೇಕಪ್ಪ ಭಗವಂತ, 2 ಕಾಯಿ ಓಡಿಸ್ತೀನಿ ಅಂತ ರೈತ ಬೇಡ್ಕೊಂತಾನೆ. ನಾಟಕ ಕಂಪ್ನಿಯವ್ ಇರ್ತಾನೆ, ಇವತ್ತು ಒಟ್ಟ ಮಳಿ ಆಗ್ಬಾರ್ದಪ್ಪ, ನಾ 2 ಕಾಯಿ ಓಡಿಸ್ತೀನಿ ಅಂತ ನಾಟಕ ಕಂಪ್ನಿ ಅಂತ. ದೇವ್ರು ಯಾವ ಕಂಪ್ನಿ ಮಾತು ಕೇಳ್ಬೇಕಾತ? ಅಲ್ಲ, ಒಬ್ಬರಿಗರೆ ಹೆಚ್ಚು ಕಡಿಮೆ ಆಗೋದಿಲ್ಲ, ಬರ್ಬೇಕು ಇಲ್ಲ ಬರ್ಲಾರ್ದಂಗೆ ಇರ್ಬೇಕಲ್ಲ. 2 ಕಾಯಿ ಅಂತೂ ತಪ್ಪದ ಪಕ್ಕ ಅವನಿಗೆ ಅಷ್ಟು. ಅಂದ್ರೆ ದೇವ್ರಿಗೆ ಎಲ್ಲರಿಗೂ ಒಪ್ಪಿಸಿ ಬದುಕಕ್ಕ ದೇವರಿಗೆ ಆಗಿಲ್ಲ. ಈಗ ನೀವು ಅನ್ಬೋದು ಅಜ್ಜವ್ರು ಒಳ್ಳೆಯವ್ರು ಅದಾರ ಅಂತ ಕೆಲವು ಮಂದಿ ಅನ್ಬೋದು, ಅಜ್ಜವ್ರು ಒಳ್ಳೆಯವ್ರು ಅಲ್ಲ ಅಂತ ಕೆಲವು ಮಂದಿ ಅನ್ಬೋದು. ಸಮಾಧಾನ ಹೆಂಗಂದ್ರೆ, ದೇವರಿಗೆ ಎಲ್ಲರಿಗೂ ಒಪ್ಪಿಸಿ ಬದುಕಕ್ಕಾಗಿಲ್ಲ ಅಂದ್ರೆ ನಮ್ಮಂಥವ್ರಿಂದ ಏನು ಎಲ್ಲರಿಗೂ ಒಪ್ಪಿಸಿ ಬದುಕಲಿಕ್ಕೆ ಆಗ್ತೈತಿ ಅನ್ನೋ ಸತ್ಯ ತಿಳ್ಕೊಂಡು ಬದುಕುವುದಷ್ಟೇ. ಮನುಷ್ಯ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಬದುಕುವುದಷ್ಟೇ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಚ ಸುಖಂ. ಒಮ್ಮೆ ಜೀವನ ಸುಖ ದುಃಖ ಸೋಲು ಗೆಲುವು ಮಾನ ಅಪಮಾನ ಈ ಜೀವನದಲ್ಲಿ ಬರುವುದೇ, ಇದನ್ನು ಸ್ವೀಕರಿಸುವುದನ್ನು ಕಲಿಬೇಕಷ್ಟೆ. ಒಬ್ಬ ಎರಿಕ್ ವಯನ್ ಮೆಹರ್ ಅಂತಿದ್ದ, ಎರಿಕ್ ವಯನ್ ಮೆಹರ್. ಅವ ಸಣ್ಣ ಹುಡುಗಿದ್ದಾಗ ರೆಟಿನೋಸಿಸಿಸ್ ಅಂತ ಬಂತು, ಕಣ್ಣು ಹೋದ ಹುಡುಗ ಭಾಳ ದುಃಖಿತನಾದ. ಅವರಪ್ಪ ಹುಡುಗಳದು ನೋಡಿ ಮಗ ಅಪ್ಪ ಅಂತಾನ, ನೋಡು ನಿಸರ್ಗ ನಿನ್ನ ಕಣ್ಣು ಕಸ್ಕೊಂಡಿರ್ಬೋದು, ಆದ್ರೆ ನಡೆಯುವ ಕಾಲು ಕಸ್ಕೊಂಡಿಲ್ಲ. ಮಗನಿಗೆ ಬೆಟ್ಟ ಹತ್ತುವುದು ಕಲಿಸಿದ. ಎರಿಕ್ ವಯನ್ ಮೆಹರ್ ಅವನ ಹೆಸರು. ಕಣ್ಣು ಹೋಗಿತ್ತು ಹುಡುಗ, ಕಣ್ಣಿಲ್ಲಾರ್ದ ಹುಡುಗ ಬೆಟ್ಟ ಹತ್ತುವುದನ್ನು ಕಲಿತು, ಬಿತ್ತು ಏಳ್ತು, ರಕ್ತ ಮೈ ಕಾಲು ಮುರಿತು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಕಣ್ಣಿಲ್ಲಾರ್ದ ಹುಡುಗ ಸಂಕಲ್ಪ ಮಾಡಿತು, ನಾನು ಮೌಂಟ್ ಎವರೆಸ್ಟ್ ಹತ್ತಬೇಕಂತ. ಇಡೀ ವಿಶ್ವದಲ್ಲಿಯ ಕಣ್ಣಿಲ್ಲದ ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತಿದ್ದು ಎರಿಕ್ ವಯನ್ ಮೆಹರ್. ಅವ ನೋ ಬ್ಯಾರಿಯರ್ಸ್ ಅಂತ ಒಂದು ಸಂಸ್ಥೆ ಕಟ್ಟಿದ. ಅಂದ್ರೆ ಜೀವನದಲ್ಲಿ ಪ್ರಯತ್ನ ಇದ್ರೆ ವಿಘ್ನಗಳೇ ಇಲ್ಲ ಅಂತ. ಅವನ ಹೆಸರ ಮೇಲೆ ಒಂದು ಸಿನಿಮಾ ಆಯಿತು, ಲೈಫ್ ಈಸ್ ಕ್ಲೈಂಬಿಂಗ್ ಅಂತ. ನಾನಲ್ಲ, ಲೈಫ್ ಈಸ್ ಕ್ಲೈಂಬಿಂಗ್. ವಾಟ್ ಅ ಬ್ಯೂಟಿಫುಲ್ ಕೊಟೇಶನ್. ಜೀವನ ಹತ್ತಾ ಇದೆ ಅಂತ. ಹೆಂಗೆ ಬದುಕಿದ್ರು ನಮಗೆ ಚಲೋ ಎಲ್ಲ ಕಾಲು ಕೊಟ್ಟನ, ಇಲ್ಲಿ ಗುಡ್ಡ ಹತ್ತಬೇಕಾದ್ರೆ ಅವ್ವ ನಮ್ಮ ಮಂಡಿ ನೋವು ಆಗ್ಯಾವ ಅಂತ. ಕಣ್ಣಿಲ್ಲಾರ್ದ ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತದ. ಬರೇ ಒಂದಲ್ಲ, ಜಗತ್ತಿನ 7 ಎತ್ತರದ ಪರ್ವತಗಳನ್ನು ಹತ್ತಿದ. ಕಣ್ಣಿಲ್ಲದ ವ್ಯಕ್ತಿ, ಏಕೈಕ ವ್ಯಕ್ತಿ ಜಗತ್ತಿನ ಪರ್ವತಗಳನ್ನು ಹತ್ತಿದವ ಎರಿಕ್ ವಯನ್ ಮೆಹರ್. ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಹೆಣ್ಮಗಳಿದ್ದಳು, ಸುಭಾಷಿಣಿ ಮೇಸ್ತ್ರಿ ಅಂತ. 12 ವರ್ಷಕ್ಕೆ ಮದುವೆ ಆಗಿತ್ತು. 24 ವರ್ಷ ಅನ್ನೋದ್ರಾಗ 6 ಮಕ್ಕಳು. 24 ವರ್ಷಕ್ಕೆ ಗಂಡ ತೀರ್ಕೊಂಡ. ಕಾಯಿಪಲ್ಯ ಮಾರ್ತಿದ್ಲು. ಗಂಡಗ ಕಲ್ಕತ್ತಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗೋದ್ರಾಗ ದಾರ್ಯಾಗ ತೀರ್ಕೊಂಡ. ಸಾಲಿ ಓದ್ಲಾರ್ದ ಹೆಣ್ಮಗಳು, ಹಳ್ಳಿ ಹೆಣ್ಮಗಳು, ನನ್ನ ಹಳ್ಳಿಯೊಳಗೆ ನನ್ನ ಯಜಮಾನಗ ಚಲೋ ದವಾಖಾನಿಗೆ ಸಿಗಲಿಲ್ಲಲ್ಲ, ಈ ಊರಾಗ ಯಾವ ತಾಯಿಗೂ ಈ ಪರಿಸ್ಥಿತಿ ಬರಬಾರ್ದು, ಇದು ಸಂಕಲ್ಪ ಮಾಡಿದ್ಲಕ್ಕೆ. ಈ ಊರಾಗ ಒಂದು ಆಸ್ಪತ್ರೆ ಕಟ್ಟಬೇಕಂತ. ಯಾರು? ಕಾಯಿಪಲ್ಯ ಮಾರು ಹೆಣ್ಮಗಳು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಗಂಡನ ಕಳ್ಕೊಂಡಾಳ, 6 ಮಕ್ಕಳು, ಮನಿ ಇಲ್ಲ, ಹೊಲ ಇಲ್ಲ. ತಾನು ಬೀದಿಯ ಮೇಲೆ ಕಾಯಿಪಲ್ಯ ಮಾರ್ಕೊಂತ ತಾನು ಹುಟ್ಟಿದವು ತನ್ನ ಗಂಡನ ಊರಾಗ ಒಂದು ಜಾಗ ಖರೀದಿ ಮಾಡಿ, ಮಗನ MBBS ಮಾಡಿಸಿ, ಡಾಕ್ಟರ್ ಮಾಡಿ, ಊರಾಗ ಒಂದು ಆಸ್ಪತ್ರೆ ಕಟ್ಟಿ, ಆ ಆಸ್ಪತ್ರೆಗೆ ತನ್ನ ಮಗನ ಡಾಕ್ಟರ್ ಮಾಡಿದ್ಲು. ಆಕೆಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟದ್ದು ಸರ್ಕಾರ. ಸಂಕಲ್ಪದಿಂದ ಬಡವಾಗಬಾರ್ದು ಮನುಷ್ಯ. ಎಂತಿಂಥವ್ರು ಹೆಂಗೆ ಜೀವನ ಕಟ್ಟ್ಯಾರ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಚ ಸುಖಂ. ಒಮ್ಮೆ ಸುಖ ದುಃಖ, ಒಮ್ಮೆ ಕಷ್ಟ ಸುಖ, ಮಾನ ಅಪಮಾನ ಇವೆಲ್ಲ ಬರ್ತಿರ್ತಾವ. ಅದ್ರ ಕಡೆ ಭಾಳ ತಲೆ ಕೊಡ್ಲಾರ್ದಂಗೆ ನಮ್ಮ ಎದ್ಯಾಗ ಸ್ವಚ್ಛ ಸಂಕಲ್ಪ ಇಟ್ಕೊಂಡು ಮುಂದೆ ಹೋಗೋದಷ್ಟೆ. ಏನು ಕಲಿಯುವುದು ಅಂದ್ರೆ, ಇಲ್ಲಿ ಏನು ಕಲಿಯುವುದು ಅಂದ್ರೆ, ಇದ್ದಂಗೆ ಇರ್ಬೇಕು, ಇಲ್ದಂಗೂ ಇರ್ಬೇಕು. ಹೆಂಗ? ಇದ್ದಂಗಿರ್ಬೇಕು, ಇಲ್ದಂಗಿರ್ಬೇಕು, ಮ್ಯಾಲೆ ನಾವು ಕರೆದಾಗ ಎದ್ದು ಹೋಗಂಗಿರ್ಬೇಕು. ಇದು ಜೀವನದ ಸೂತ್ರ ಅಷ್ಟೇ. ಈಗ ನೀವು ಎದ್ದು ಹೋಗಕ್ಕೆ ರೆಡಿ ಆಗಿರಲ್ಲ, ಹಂಗಿರ್ಬೇಕು. ಇದು ಜೀವನದ ಸೂತ್ರ. ಇಂಥ ಒಂದು ಸುಂದರ ಸೂತ್ರ ಕಟ್ಟುವುದಕ್ಕಾಗಿಯೇ
ಇದೊಂದು ಗವಿಸಿದ್ದೇಶನ ಜಾತ್ರಾ ಮಹೋತ್ಸವ. ನಾ ಪದೇ ಪದೇ ಏನು ಹೇಳೋದಿಲ್ಲ, ಇದೊಂದು ಜಾತ್ರೆ ಆಗಬೇಕಾದ್ರೆ ಕಾಣದ ಸಾವಿರಾರು ಕೈಗಳು ಕೆಲಸ ಮಾಡ್ಯಾವ, ಅವರು ಇವರು ಅಂತ ನಾ ಹೇಳಾರೆ. ಯಾವ ಕಾಣದ ಕೈಗಳು ಈ ಯಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಲಿಕ್ಕೆ ಸೇವಾ ಮಾಡ್ಯಾವಲ್ಲ, ಆ ಸೇವೆ ಮಾಡಿದ ಎಲ್ಲ ಕೈಗಳಿಗೂ ಗವಿಸಿದ್ಧನ ಆಶೀರ್ವಾದ ಸದಾ ಇರಲಿ. ಇದು ಸದಾ ಜಾತ್ರೆ ಬೆಳೀತಾ ಇರಲಿ. ತಾವೆಲ್ಲ ಸಮಾಧಾನದಿಂದ ಸಾವಕಾಶವಾಗಿ, ಈಗ ಮದ್ದು ಸುಡು ಕಾರ್ಯಕ್ರಮ ಇರ್ತದೆ, ಅದನ್ನು ನೋಡ್ರಿ. ಮತ್ತಲ್ಲಿ ಗದ್ದಲ ಮಾಡಬೇಡ್ರಿ, ಲೈನ್ ಪ್ರಕಾರ ಬರ್ರಿ, ನಾನು ಇರ್ತೀನಿ ನಿಮ್ಮ ಜೊತೆಗೆ. ನಿಮ್ಮದು ಮುಗಿಸಿ ಆರಾಮ್ ನಾನು ಪೂಜಾಕ್ಕೆ ಹೋಗ್ತೀನಿ. ಸಮಾಧಾನದಿಂದ ಬರ್ರಿ, ಸಮಾಧಾನದಿಂದ ಊರಿಗೆ ಹೋಗ್ರಿ. ನಿಮ್ಮ ಸಮಾಧಾನವೇ ನಮ್ಮ ಸಂತೋಷ. ತಮಗೆಲ್ಲ ಶರಣಾರ್ಥಿಗಳು.